ಎಲ್ಲರಿಗೂ ನಮಸ್ಕಾರ. ನಿರಂಜನ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು. ಆ್ಯಂಡ್ ನಮ್ಮ ಸಿನಿಮಾಲಿ ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟ್. ನನ್ನ ಪಾತ್ರ ನಮ್ಮ ಅಣ್ಣನ ಪಾತ್ರ ಪ್ರೇಮ್ ಸರ್ ಮಾಡ್ತಾ ಇರೋದು. ಆ್ಯಂಡ್ ಪ್ರೇಮ್ ಸರ್ ಸಾರಿ and I think ಇಲ್ಲ ಎಲ್ಲರ ಬಗ್ಗೆನೂ ಹೇಳ್ಬಿಡ್ತೀನಿ. ಸೊ ಪ್ರೇಮ್ ಸರ್ನ ಈ ಸಿನಿಮಾಲಿ ಲುಕ್ ನೋಡಿಬಿಟ್ಟು ಓ ಮೈ ಗಾಡ್, ವಿತ್ ಮೋಸ್ಟ್ ಅಮೇಝಿಂಗ್ ಲುಕ್ ಅಂತಲೇ ಹೇಳ್ಬೋದು. ಸರ್ನ ನೋಡ್ಕೊಂಡೇ ಇರ್ಬೋದು ಇಡೀ ಸಿನಿಮಾಲಿ. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ರೋಲ್. ನಂಗೆ ಕೊಟ್ಟಿರುವಂಥ ಪಾತ್ರ ಮಧುಮಿತಾ ಅನ್ನೋ ಒಂದು ಪಾತ್ರ. ಜರ್ನಲಿಸ್ಟ್ ಅಭಿನ ಹೇಗೆ ಮೀಟ್ ಮಾಡ್ತಾಳೆ ಆ್ಯಂಡ್ ಅವರಿಬ್ಬರು ಕಾಂಬಿನೇಷನ್ ಯಾಕೆ ನಡೆಯುತ್ತೆ ಅದೆಲ್ಲ ಸಿನಿಮಾಲಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ನನಗೆ ನನ್ನ ಪಾತ್ರದ ಬಗ್ಗೆ ಇಷ್ಟ ಆಗಿರೋದು ಏನಂದರೆ, ಇದರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ತುಂಬ ಕಂಟೆಂಟಲ್ಲೂ ನನ್ನ ಹಾಕ್ಸ್ಕೊಂಡಿದ್ದಾರೆ. ಮುಂಚೆ ಬರೀ ಎಂಟರ್ಟೈನ್ಮೆಂಟ್ ಪಾತ್ರಕ್ಕೆ ಮಾತ್ರ ಹಾಕ್ಸ್ಕೊತಾ ಇದ್ರು, ಇವಾಗ ಆ ಕಂಟೆಂಟಲ್ಲಿ ಸ್ವಲ್ಪ ವೇಟೇಜ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಈ ಸಿನಿಮಾಲಿ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸೀನ್ ಆಸ್ ಅ ಗ್ಲಾಮರಸ್ ಹೀರೋಯಿನ್ ಆಲ್ಸೋ, rather than a proper acting hero ಅಂತಾರೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಹಾಗೆ ಗರಿಮಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಕ್ಕೆ. ಆ್ಯಂಡ್ ಶುಭ್ ಗರಿಮಾ ಅವರು ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ನಮ್ಮ ಮಹಂತೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಅವ್ರಿಗೆ ಏನು ಬೇಕು ಅದು ಬೇಕೇ ಬೇಕು ಅಂತಾರೆ. ಇಲ್ಲ ಅಂದರೆ ಮತ್ತೆ ಶೂಟ್ ಮಾಡೋಣ ಪರವಾಗಿಲ್ಲ, ಆದರೆ ಸ್ಪಾಟ್ ಆನ್ ಇನ್ಫಾರ್ಮೇಷನ್ ಆ್ಯಕ್ಟಿಂಗ್ ವೈಸ್ ಆಗಿರಲಿ ಇಲ್ಲ ಫುಲ್ ಸೀನ್ ವೈಸ್ ಆಗಿರಲಿ ಎಲ್ಲ ಎಕ್ಸಾಕ್ಟ್ ಹಾಗೆ ಬೇಕು ಅಂತ ಅಂತಾರೆ. ಸೊ ಐ ಥಿಂಕ್ ದ ಟೀಮ್ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ವೆರಿ ಎಕ್ಸೈಟೆಡ್. And Niranjan, it was very amazing working with you. And Niranjan is a very talented actor. He deserves a lot more fame. So all the best, Niranjan. Nanda, ಅದು ಮಹಂತೇಶ್ ನಾನು ಸ್ವಲ್ಪ ಜಾಸ್ತಿನೇ ಸ್ಟಾರ್ಟಿಂಗಲ್ಲೇ ಬಿಟ್ಕೊಟ್ಟೆ ಅನಿಸುತ್ತೆ. ಇಲ್ಲ, ಅವ್ರ ಮುಖ ನೋಡ್ಕೊಂಡ ಗೊತ್ತಾಯ್ತು. ಇನ್ನು ಇವೆಲ್ಲ ಹೇಳಿಲ್ಲ, ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದ್ದಾರೆ. ನನ್ನ ಪತ್ರಕರ್ತರ ಮಿತ್ರರಿಗೆ, ನನ್ನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ, ನನ್ನ ತಮ್ಮ ಮತ್ತು ನನ್ನ ತಂಡ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್. ಸೊ ಸ್ಪಾರ್ಕ್ ಬಗ್ಗೆ ನಾನು ಮುಹೂರ್ತ ಟೈಮಲ್ಲೂ ಅದನ್ನೇ ಹೇಳಿದ್ದೆ. ಒಂದು ಕಿಡಿ, ಒಂದು ಎಲ್ಲರ ಮನಸ್ಸಲ್ಲಿರೋ ಕಿಡಿ. ಆಮೇಲೆ ತುಂಬ ಸಲ ಏನೋ ಒಂದು ಹಗರಣ ಆಗಿರಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿರಲಿ, ಫಸ್ಟ್ ಧ್ವನಿ ಎತ್ತದೆ ಒಬ್ರು ಜರ್ನಲಿಸ್ಟು. ಸೊ ತುಂಬ ಸಲ ಅವ್ರಿಗೆ ಸಿಗೋ ಗೌರವ, ಅವ್ರಿಗೆ ಸಿಗೋ ರೆಕಗ್ನಿಷನ್ ಮಿಸ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಪ್ಲಸ್ ಒಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ಕತೆ ಹೇಳಿದಾಗ ಕಮರ್ಷಿಯಲ್ ಆಸ್ಪೆಕ್ಟ್, ವಾಟ್ ಎವರ್ ಡಾನ್ಸು ಫೈಟ್ ಅದನ್ನೆಲ್ಲ ಬಿಟ್ಟು ಕತೆ ಕೇಳಿದಾಗ, ಸರ್ ಇರೋ ನಾವೇನೋ ಹೇಳಬೇಕು ಜಾಸ್ತಿ, ಇನ್ನು ಪ್ರತಿಯೊಂದು ಡೈಲಾಗ್, ಅದಕ್ಕೆ ಬರವಣಿಗೆ ತುಂಬ ಸ್ಟ್ರಾಂಗ್ ಆಗಿದೆ ಇದರಲ್ಲಿ. ಅದಕ್ಕೆ ನಮ್ಮ ಡೈಲಾಗ್ ರೈಟರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಪ್ರತಿಯೊಂದು ಸೀಕ್ವೆನ್ಸ್ಗೂ ಒಂದೊಂದು ವಾರ ಮುಂಚೆ ಕೂತ್ಕೊಂಡು ಕರೆಕ್ಟಾಗಿ ಡೈಲಾಗ್ಸ್ ಬರೆದು, ನನಗೆ ಒಂದು ಸ್ಪಾಟ್ ಹೋದ್ರೆ ನನಗೊಂದು 5-6 ಪೇಜ್ ಡೈಲಾಗ್ ಕೊಡ್ತಾರೆ. ಕೆಲವು ಸಲ ಏನು 15 ಪೇಜ್ ಡೈಲಾಗ್ಸ್ ಕೊಟ್ಟಿದ್ದಾರೆ ನನಗೆ. ಸೊ ನಾನು ಅದನ್ನ ನೋಡಿ ಶಾಕ್ ಆಗಿ, ಓಕೆ ಇದು ಈ ಥರ ಡೆಲಿವರ್ ಮಾಡ್ಬೇಕಾ, ಈ ಸ್ಪೀಡಲ್ಲಿ ಇರಬೇಕಾ ಮಾತಾಡ್ಬೇಕಾರೆ ಅಂದ್ಬಿಟ್ಟು. ಆಬ್ವಿಯಸ್ಲಿ ಅದು ನಿಮ್ಮನ್ನು ನೋಡಿ ನಾನು ಪ್ಯಾಷನೇಟ್ ಆಗಿ ಒಂದು ಪತ್ರಕರ್ತನಾಗಿ ಇಷ್ಟು ಚೆನ್ನಾಗಿ ಒಂದು ಡೈಲಾಗ್ ಡೆಲಿವರಿ ಮಾಡ್ಬೋದು ಅನ್ನೋ ಈ ಸಿನಿಮಾಯಿಂದ ನನಗೆ ಅದಕ್ಕೆ ತುಂಬ ಅಭ್ಯಾಸ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮೇನ್ ಅದೇ ಸಿನಿಮಾ ಬಗ್ಗೆ ಬಂದಾಗ, ಇಟ್ ಇಸ್ ಬೇಸ್ಡ್ ಆನ್ ಅ ಸ್ಕ್ಯಾಮ್. ಆಮೇಲೆ ತುಂಬ ಎಲ್ಲ ಎಲಿಮೆಂಟ್ಸ್ ಇರುವಂಥ ಒಂದು ಸಿನಿಮಾ, ಒಂದು ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಗರಿಮಾ ಮ್ಯಾಮ್ ಫಾರ್ ಒಂದು ನಂಬಿಕೆ. ಏನೇ ಆದರೂ ಒಂದು ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್ ನಂಬ್ತಾರೆ, ಡೈರೆಕ್ಟರ್ ನಂಬಿ ಎಂಟೈರ್ ಸಿಸ್ಟಮ್ ನಡೆಯುತ್ತೆ. ನಾನಾಗಿರ್ಲಿ ತುಂಬ ಹಲವಾರು ಆರ್ಟಿಸ್ಟ್ನಲ್ಲಿ ಅದು ಇಲ್ಲಿ ತುಂಬ ಚೆನ್ನಾಗಿ ಆ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ನಾವು ಅನ್ಕೊಂಡಿದ್ದು ವಿಜುವಲ್ಸ್ಗಿಂತ ಹೆಚ್ಚಾಗಿ ಇನ್ನೂ ಗ್ರ್ಯಾಂಡ್ ಆಗಿ ಬರ್ತಾ ಇದೆ ಸಿನಿಮಾ ಹೋಗ್ತಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬ್ಯಾಕ್ ಬೋನ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಒಬ್ಬನೇ ಅಲ್ಲ ಸಿನಿಮಾ, ಹೀರೋ ಒಬ್ಬನೇ ಅಲ್ಲ ಸಿನಿಮಾ, ಒಂದು ಎಂಟೈರ್ ತಂಡ ಸೇರಬೇಕು. ಆ ತಂಡಕ್ಕೆ ಕರೆಕ್ಟ್ ಆಗಿರೋ ಬ್ಯಾಕ್ ಬೋನ್ ಸಿಗಬೇಕು.
ಅವಾಗಲೇ ಕಲಾ ಮಾಧ್ಯಮ ನನ್ನೊಬ್ಬನಿಗಲ್ಲ ಎಲ್ರಿಗೂ ಆಶೀರ್ವಾದ ಒಟ್ಟಿಗೆ ಮಾಡ್ತಾರೆ. ಸೊ ನಿಮ್ಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ವಿಶಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡಬೇಕು. ಲೇಟೆಸ್ಟ್ ಆಗಿ ಬಂದಿದ್ದೀರಾ, ಥ್ಯಾಂಕ್ ಯು. ಏನು ಇಲ್ಲ 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 ಇಲ್ಲ, ಅದು ಹಂಗೆ ಅವರು ರೆಡಿ ಆಗ್ಬೇಕಲ್ಲ, ಚೆನ್ನಾಗಿ ಕಾಣಿಸ್ಬೇಕಲ್ಲ ನಿಮಗೆ, ಟೈಮ್ ತಗೋತಾರೆ ಪಾಪ. ಬಟ್ ಇಲ್ಲ, ವಂಡರ್ಫುಲ್ ವರ್ಕಿಂಗ್ ವಿತ್ ಹರ್, ವೆರಿ ಕಂಫರ್ಟಬಲ್, ತುಂಬಾ ಚೆನ್ನಾಗಿ ವಿ ಇಂಪ್ರೊವೈಸ್ ಸೀನ್ಸ್ ಅಂಡ್ ಡೈಲಾಗ್ಸ್. ಸೊ ಶಿ ಈಸ್ ಆಲ್ಸೋ ವಂಡರ್ಫುಲ್. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನ್ನ ಜೊತೆ ಡ್ಯಾನ್ಸ್ ಕಾಂಬಿನೇಷನ್ ಎಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಡ್ಯಾನ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ವಂಡರ್ಫುಲ್ ಕೋಸ್ಟಾರ್. ಆ್ಯಂಡ್ ನೆಕ್ಸ್ಟು ಆಬ್ವಿಯಸ್ಲಿ ನಮ್ಮ ವಿಶ್ವಾಸ್ ಅವರು ಸೈಲೆಂಟ್ ಆಗಿರ್ತಾರೆ, ಬಟ್ ಕಾಸು ಕೆಲಸ ಸಖತ್ತಾಗಿ ಮಾಡ್ತಾರೆ. ಎಲ್ರಿಗೂ ಟೈಮ್ ಪೇಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಆ್ಯಂಡ್ ವೆರಿ ವೆರಿ ಗ್ಲಾಡ್ ಟು ಹ್ಯಾವ್ ಯು ಆಸ್ ಅ ರೈನ್ ಪ್ರೊಡ್ಯೂಸರ್ ಸರ್. ಆ್ಯಂಡ್ ಧರ್ಮಣ್ಣ ಅವ್ರ ಬಗ್ಗೆ ಅವರು ಏನೇನೋ ಮಾಡ್ತಿರ್ತೀನಿ ನಾನು ಈ ಸಿನಿಮಾ ಅಲ್ಲಿ, ಯೂಟ್ಯೂಬು, ಫೇಸ್ಬುಕ್, ಬ್ಲಾಗಿಂಗು ಎಲ್ಲ, ಬಟ್ ನ್ಯೂಸ್ ಅಂತೂ ಸಖತ್ತಾಗಿ ಜನರೇಟ್ ಮಾಡ್ತಾರೆ ಅವರು ಈ ಸಿನಿಮಾ ನನ್ನ ಜೊತೆ. ತುಂಬಾ ಖುಷಿ ಆಗುತ್ತೆ ಅವ್ರ ಕಾಂಬಿನೇಷನ್ಗೆ. ಆಬ್ವಿಯಸ್ಲಿ ಏನಾದ್ರು ನಿಮ್ ಪಾತ್ರ ಅವರು ಚೆನ್ನಾಗಿ ನಿರ್ವಹಿಸ್ಬೇಕಲ್ಲ, ಸೊ ಅದಕ್ಕೆ ಏನಾದ್ರು ಜಾಸ್ತಿ ಎಚ್ತೀವಿ, ಇನ್ನು ಏನಾದ್ರು ಸಿಗುತ್ತಾ, ಇನ್ನೇನಾದ್ರು ಬರುತ್ತಾ ಅಂತ ಅವ್ರದ್ದು ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಧರ್ಮಣ್ಣ. ತುಂಬಾ ನಮ್ಮಿಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾ ಅಲ್ಲಿ. ಅಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ನಮ್ಮ ಸ್ಟಾರ್ ಎಲಿಮೆಂಟ್ ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ನಮ್ಮ ತಂಡಕ್ಕೆ ಬಂದಾಗ ಒಂಥರ ವೈಬೇ ಚೇಂಜ್ ಆಯ್ತು, ಒಂದು ವೈಬ್ರೇಷನ್ ತರ ಅದು. ಆಬ್ವಿಯಸ್ಲಿ ನಾವು ಪ್ರೇಮ್ ಸರ್ನ ತುಂಬಾ ಹಲವಾರು ಸಿನಿಮಾಗಳಲ್ಲಿ ನೋಡಿದೀವಿ. ತುಂಬಾ ಒಂದೇನೋ ಲವ್ಲಿ ಕ್ಯಾರೆಕ್ಟರ್, ತುಂಬಾ ಜನ ಇಷ್ಟಪಡ್ತಾರೆ ಹೀರೋ ಆಗಿ ನೋಡಕ್ಕೆ. ಬಟ್ ಇದ್ರೊಳಗೆ ಒಂದು ಬೇರೆ ಶೇಡ್ ಕೊಟ್ಟಿದೀವಿ ಅವ್ರಿಗೆ. ಸೊ ಅದು ಮೋಸ್ಟ್ಲಿ ಹೈಲೈಟ್ ಅನ್ಸುತ್ತೆ ನಮ್ಮ ಸಿನಿಮಾಗೆ. ಆಮೇಲೆ ನಮ್ಮಿಬ್ಬರದು ಟಗ್ ಆಫ್ ವಾರ್ ಏನಿದೆ, ನನ್ಗೂ ಅವ್ರಿಗಿರೋ ಜುಗಲ್ಬಂದಿ ಏನಿದೆ, ಡೈಲಾಗ್ ವಾರ್ ಏನಿದೆ, ಅದು ತುಂಬಾ ಚೆನ್ನಾಗಿದೆ. ಸೊ ಇನ್ನೂ ಹಲವಾರು ತೋರಿಸೋದು ನಿಮಗೆ ಫುಟೇಜ್ ಸರಿ. ನೆಕ್ಸ್ಟ್ ಟ್ರೈಲರ್ ಕಟ್ ಅಲ್ಲಿ ಐ ಥಿಂಕ್ ಅದೆಲ್ಲ ಬರುತ್ತೆ ನಮ್ದು ಅವ್ರದ್ದು. ಓಕೆ, ನೆಕ್ಸ್ಟ್ ಐ ಥಿಂಕ್ ಶುಭಮ್. ಥ್ಯಾಂಕ್ ಯು ಶುಭಮ್. ಅವರು ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ಅಂಡ್ ಅವರ ಅಭಿ ಮಗ, ಸೊ ಹಿ ಈಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಫೈಟ್ ವಿತ್ ಮೀ. ಒಂದು ಒಳ್ಳೆ ಫೈಟ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ, ಮಾರ್ಷಲ್ ಆರ್ಟ್ಸ್ ಎಲ್ಲ. ಒಳ್ಳೆಯದಾಗಲಿ. ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಕ್ಸಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಇಡೀ ಭಾರತ ಚಿತ್ರರಂಗದಲ್ಲಿ ನಿಮ್ಮ ಬಾಳು ಬಂಗಾರ ಆಗಲಿ ಅಂತ ಹಾರೈಸ್ತೇನೆ. ವೀಣಾ ಮೇಡಮ್ ಸಿಕ್ಕಿದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ, ಮೇಡಮ್ ಎಂಥ ಸುರಸುಂದರಾಂಗನ ಹೆತ್ತು ಕೊಟ್ಬಿಟ್ಟಿದ್ದೀರಾ ಮೇಡಮ್ ನೀವು. ಎಷ್ಟು ಜಂಬ ಇರಬೇಕು ನಿಮಗೆ, ಎಷ್ಟು ಹೆಮ್ಮೆ ಇರಬೇಕು, ಎಷ್ಟು ಗರ್ವ ಇರಬೇಕು ನಿಮಗೆ ಅಂತ. ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಸುರಸುಂದರಾಂಗ ಹೀರೋಗಳು ಇದ್ದಾರೆ. ಅದರಲ್ಲಿ ಈಗ ಹೊಸ ಸೇರ್ಪಡೆ ನಿರಂಜನ್. ಒಂದೊಂದು ಸರಿ ನೋಡಿದಾಗ ನಮಗೆ ಜಲಸ್ ಆಗ್ತಾ ಇರುತ್ತೆ. ಏನು ಗುರು, ನಮಗಿಂತ ಒಂದು ಅರ್ಧ ಇಂಚು ಕಲರ್ ಜಾಸ್ತಿ ಇದೆಯಲ್ಲ, ಏನು ಕತೆ. ಹೈಟು, ಸರ್ ಕೇಳ್ತಿದ್ರು ಫೇಸ್ ಮಾಡಿದಾಗ ಫೇಸ್ ಟು ಫೇಸ್ ಮಾಡೋದಕ್ಕೆ ನಾನು ಸ್ಟೂಲ್ ಹಾಕೋಗ್ತಾ ಇದ್ದೆ. ಯೂಶುವಲ್ ಆಗಿ ಹೀರೋಯಿನ್ಗಳಿಗೆ ಸ್ಟೂಲ್ ಹಾಕ್ಸ್ತೀವಿ, ಈ ನಾನು ಸ್ಟೂಲ್ ಹಾಕೊಂಡು ಇಟ್ಕೋಬೇಕಿಲ್ಲಿ. ಆಮೇಲೆ ಪಾಪ ಕೊನೆಗೆ ಅರ್ಥ ಮಾಡ್ಕೊಂಡು ಅವ್ರು ಕಾಲಾಗಿಸೋದಕ್ಕೆ ಶುರು ಮಾಡ್ತಾರೆ. ಬೇಡ ಸರ್ ಪ್ಲೀಸ್ ನಾನು ಮಾಡ್ತೀನಿ ಅಂತ ಆ ರೇಂಜಿಗೆ ಒಂದು ಇದು. ಆ್ಯಂಡ್ ಯಾವುದೇ ಒಂದು ಪಾತ್ರ ತುಂಬ ಚೆನ್ನಾಗಿ ಬರಬೇಕಾದ್ರೆ ನಾವು ಅದನ್ನು ಚೆನ್ನಾಗಿ ಮಾಡಿಬಿಟ್ವಿ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಕೋಆರ್ಡಿನೇಷನ್, ನಮ್ಮ ಜೊತೆಲಿರುವಂಥ ಆ್ಯಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಸೊ ಅದರಲ್ಲಿ ನಿರಂಜನ್ ಆಲ್ವೇಸ್ ನಮ್ಮಿಬ್ಬರು ಕೋಆರ್ಡಿನೇಷನ್. ಯಾವಾಗ ನಾನೇನೇ ಹೇಳಿದ್ರು ಅವರು ಏನೇ ಹೇಳಿದ್ರು ಸಹ ಆನ್ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಕೋಆರ್ಡಿನೇಷನಲ್ಲಿ ಈಸ್ ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್ ಈಸ್. ಸೊ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ, ಭಾರತ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂಥ ಹ್ಯಾಂಡ್ಸಮ್ ಹೀರೋ ಬರ್ತಾ ಇದ್ದಾನೆ. ಅವ್ರನ್ನೆಲ್ಲರೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ, ಜನಗಳ ಕರ್ತವ್ಯ. ಸೊ ಅವ್ನ ಸಿನಿಮಾಗಳು ನೋಡಬೇಕು, ಅವ್ನಿಗೆ ಜೈಕಾರ ಆಗಬೇಕು, ಸಿನಿಮಾ ಗೆಲ್ಲಿಸ್ಬೇಕು. ಸೊ ಹಾಗಾಗಿ ಈಗಾಗಲೇ ತೆಲುಗು ಸಿನಿಮಾದಲ್ಲೂ ಸಹ ಆ್ಯಕ್ಟ್ ಮಾಡಿದ್ದೀರಾ, ಅಲ್ಲೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಆ್ಯಂಡ್ ಗರಿಮಾ ಮೇಡಮ್, ಮಿಲಾಡ್, ಥ್ಯಾಂಕ್ ಯು ಸೋ ಮಚ್ ಮಿಲಾಡ್. ತುಂಬ ಹೃದಯದ ಧನ್ಯವಾದಗಳು. ನಿಮಗಿರೋ ರೇಂಜಿಗೆ ನೀವು ಯಾವ ಸಿನಿಮಾ ಬೇಕಾದರೂ ಮಾಡ್ಬೋದು, ಆದರೆ ಕನ್ನಡದ ಮೇಲಿರೋ ಪ್ರೀತಿಗೆ, ಕನ್ನಡ ಸಿನಿಮಾ ಮೇಲಿರೋ ಪ್ರೀತಿಗೆ ಕನ್ನಡ ಸಿನಿಮಾ ಮಾಡೋದಕ್ಕೆ ಬಂದಿದ್ದೀರಾ. ಧನ್ಯವಾದಗಳು. ಎಲ್ಲ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕಂಪ್ನಿ ಮೇಲೆ ಸದಾ ಇರುತ್ತೆ. ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾನೆ ಇರಬೇಕು.
ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಲೆಜೆಂಡ್ರಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ನಿಮ್ದಾಗಬೇಕು ಅಂತೇಳಿ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಮಹಾಂತೇಶ್ ಸರ್, ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಮಾಸ್ ಹೀರೋ ಆಗಬೇಕು ಅಂತಲೇ ಬಂದಿದ್ದು. ಆದರೆ ಬ್ಯಾಕ್ ಟು ಬ್ಯಾಕ್ ನಂಗೆ ಲವ್ ಸ್ಟೋರಿಗಳು ಸಿಕ್ಕಿ ಆ ಲವ್ ಸ್ಟೋರಿಗಳು ಸೂಪರ್ ಡೂಪರ್ ಹಿಟ್ಟಾಗಿ ನನ್ನ ಕ್ಲಾಸ್ ಇರುವಂಥ ಸೀಲ್ ಹೊಡೆದು ಪ್ರಿಂಟ್ ಮಾಡಿ ಇಟ್ಬಿಟ್ರು. ಇಲ್ಲಯ್ಯ ನಾನು ಮಾಸ್ ಚೆನ್ನಾಗಿ ಮಾಡ್ತೀನಯ್ಯ ಅಂದ್ರೆ ನಂಬುವಂಥ ಡೈರೆಕ್ಟ್ರುಗಳು ಇರಲಿಲ್ಲ. ನಂಬುದಂಥ ಕೆಲವೇ ಒಂದು ಡೈರೆಕ್ಟ್ರುಗಳು. ಐ ಡೋಂಟ್ ನೋ ನನ್ನಲ್ಲಿರೋ ಸ್ಪಾರ್ಕ್ನ ಅದು ಹೆಂಗೆ ಕಂಡಿಡಿದ್ರು ಮಹಾಂತೇಶ್ ಸರ್ ನನಗೆ ಇವತ್ತುವರೆಗೂ ಗೊತ್ತಿಲ್ಲ. ವಿಜಯ್ ಈಶ್ವರ್ ಅವರು, ಸೊ ರೈಟ್ರು, ಅವರು ನನಗೊಂದು ಕತೆ ಹೇಳಕ್ಕೆ ಬಂದಾಗ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು. ಸರ್, ಮಹಾಂತೇಶ್ ಅಂತ ನನ್ನ ಫ್ರೆಂಡ್ ಇದ್ದಾರೆ, ಅವರೊಂದು ಸಿನಿಮಾ ಮಾಡ್ತಾಯಿದ್ದಾರೆ, ಬಟ್ ನೀವು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಹೇಳ್ಬೇಕಂತಿದ್ದಾರೆ. ಪಾಪ ಅವ್ರು ಕೇಳೋದಕ್ಕೆ ಸಂಕೋಚ, ಒಂದು ನೆಗೆಟಿವ್ ಶೇಡ್ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅಂತ. ನಾನು ಹೇಳಿದೆ, ಇಲ್ಲ ರೀ, ಆ ಥರ ಏನಿಲ್ಲ, ಎಲ್ಲರೂ ಇದೇ ಥರ ಅಂದ್ಕೊಂಡು ಬರೀ ನನ್ನ ಕೈಗೆ ರೋಸ್ ಕೊಟ್ಟು ನಾನು ಯಾವಾಗ ಮಚ್ಚಿಡೀಲಿ, ಯಾವಾಗ ಗನ್ ಹಿಡೀಲಿ ಅಂತ ಕಾಯ್ತಾ ಇದ್ದೀನಿ. ದಯವಿಟ್ಟು ಬರೋದಕ್ಕೆ ಹೇಳಿ, ಯಾರು ಅಟ್ಲೀಸ್ಟ್ ಒಬ್ರು ನಂಬಿದಾರಲ್ಲ ಬರೋದಕ್ಕೆ ಹೇಳಿ ಅಂತ ಹೇಳಿದೆ. ಇಮಿಡಿಯೇಟಾಗಿ ಬಂದು ಕತೆ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಒಂದೇ ಸಿಟ್ಟಿಂಗಲ್ಲಿ ಯಾವತ್ತೂ ನನ್ನ ಕತೆಗಳನ್ನ ಓಕೆ ಮಾಡಲ್ಲ. ಒಂದು ಸ್ವಲ್ಪ ದಿನ ಟೈಮ್ ತೊಗೋತೀನಿ, ಅದ್ರ ಬಗ್ಗೆ ನನ್ನ ಮನೆಯವ್ರ ಜೊತೆಯಲ್ಲಿ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀನಿ, ಈ ಪಾತ್ರ ಒಪ್ಕೋಬೋದಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿ ನಾನು ಇದು ಮಾಡೋದು. ತುಂಬ ಕೆಲವೇ ಕತೆಗಳು ನಾನು ಕೇಳಿದ ಕೂಡಲೇ ಒನ್ ಶಾಟಲ್ಲಿ ಓಕೆ ಅಂದಿದ್ರಲ್ಲಿ ಮಹಾಂತೇಶ್ ಸರ್ದು ಈ ಒಂದು ಕತೆ. ಅಂದರೆ ಅಷ್ಟು ಚೆನ್ನಾಗಿ ಪಾತ್ರ ಪೋಷಣೆನ ಮಾಡ್ಕೊಂಡು ಬಂದಿದ್ದಾರೆ, ನನ್ನ ನಂಬಿದ್ದಾರೆ, ಬೇರೆ ಏನೋ ಒಂದು ಗೆಟಪ್ ಕೊಡಬೇಕು ಅಂತೇಳಿ ಅವ್ರು ಮಾಡಿರೋಂಥದ್ದು. ಆ್ಯಂಡ್ ಅವ್ರ ಬಗ್ಗೆ ಹೆಮ್ಮೆ ಅನ್ಸೋದೇನು ಅಂದರೆ, ಆಮೇಲೆ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಸೈನ್ ಏನು ಅಂದರೆ, ಯಾರು ತಂದೆ ತಾಯಿನ, ಹುಟ್ಟಿದ ಮಣ್ಣನ್ನು, ದೇವ್ರನ್ನ, ತನ್ನ ಹಳೆ ಸ್ನೇಹಿತರನ್ನ ಮರೆಯಲ್ವೋ ಅವ್ರು ಯಾವತ್ತೂ ಉದ್ಧಾರ ಆಗ್ತಾರೆ, ಸೂಪರ್ ಡೂಪರ್ ಹಿಟ್ ಆಗ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವ್ರ ತಂದೆಯವ್ರನ್ನ ಕರ್ಕೊಂಬಂದಿದ್ದಾರೆ ಅವರ ಮೊದಲನೇ ಸಿನಿಮಾಗೆ. ಸೊ ಅವ್ರ ತಂದೆಯವ್ರ ಆಶೀರ್ವಾದ ಇದೆ. ಆ್ಯಂಡ್ ನಿರಂಜನ್ ಎಂಟೈರ್ ಫ್ಯಾಮಿಲಿ ಜೊತೆಯಲ್ಲಿ ಬಂದಿದ್ದಾರೆ. ಸುಧೀಂದ್ರ ಸರ್ ನಮಸ್ತೆ. ಸೊ ಅವರೆಲ್ಲರ ಒಂದು ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಪಾತ್ರ ಅಷ್ಟು ಚೆನ್ನಾಗಿ ಬರಬೇಕಾದ್ರೆ, ನನ್ನ ಲುಕ್ಸ್ ಬಗ್ಗೆ ಅಷ್ಟು ಹೊಗಳ್ಬೇಕಾದ್ರೆ, ಮಾಡಬೇಕಾದ್ರೆ ಡೈರೆಕ್ಟ್ರ್ ಮಹಾಂತೇಶ್ ಸರಿಂದ ಹಿಡಿದು ಅವರೆಲ್ಲ ಪಿಲ್ಲರ್ಗಳು, ಮಧು ಸರ್ ಇರ್ಬೋದು, ಮತ್ತು ನಾಗಭೂಷಣ್ ಅವ್ರು ಇರ್ಬೋದು, ರಘು ನಿಡವಳ್ಳಿ, ಎಂಥ ಅದ್ಭುತವಾದ ಡೈರೆಕ್ಟರ್. ನಂಗೆ ಫಸ್ಟ್ ಅಪ್ರಿಷಿಯೇಷನ್ ಬಂದಿದ್ದೆ ನನಗೆ ಮಧು ಸರಿಂದ, ಮಧು ತುಮ್ಮನಕೆರೆ ಎಡಿಟ್ರಿಂದ. ನಮ್ಮ ಡೈರೆಕ್ಟ್ರು ಬಂದು ಹೇಳಿದ್ದು, ಸರ್ ಅವರು ಕೂತ್ಕೊಂಡ್ರೆ ರೇಟಿಂಗ್ಗೆ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಸರ್, ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ. ಎಡಿಟರ್ ಇಸ್ ಸೆಕೆಂಡ್ ಡೈರೆಕ್ಟರ್ ಆ್ಯಕ್ಚುಲಿ. ಸೊ ಅವರಿಂದ ಅಪ್ರಿಷಿಯೇಷನ್ ಬಂದು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಘು ನಿಡವಳ್ಳಿ ಅವ್ರತಿನಲ್ಲಿ, ನಾಗಭೂಷಣ್ ಅವ್ರ ಜೊತೆಲಿ ಇದೇ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ರಘು ಸರ್, ಇದು ಫೇಸ್ಬುಕ್ಕಲ್ಲಿ ನಿಮ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಎಷ್ಟು ಸ್ಪಾಂಟೇನಿಯಸ್ ಆಗಿ ಅವರು ಆನ್ಸರ್ ಕೊಡ್ತಾರೆ ಅಂದರೆ, ಅದೊಂದು ಚಿಟ್ ಚಾಟಲ್ಲಿ ಅವಕಾಶವಾದಿ ಇದಕ್ಕೇನೋ ಒಂದು ಹೇಳಿ ನೀವು ಒಂದು ಕೂಡಲೇ ಆಂಬುಲೆನ್ಸ್ ಹೋಗ್ತಾ ಇರುತ್ತೆ ಸರ್, ಆಂಬುಲೆನ್ಸ್ ಹೋಗ್ತಾ ಇದ್ರೆ ಅದು ಹಿಂದೆ ಒಬ್ಬ ಟೂ ವೀಲರ್ ಒಂದು ನೂರ್ಕೊಂಡೋಗ್ಬಿಡ್ತಾನಲ್ಲ ಸರ್, ಅವನೇ ಸರ್ ಅವಕಾಶವಾದಿ. ನನಗೆ ಇದೇನು ಇದು ಇಷ್ಟು ಸಡನ್ ಆಗಿ, ಇಷ್ಟು ಸ್ಪಾಂಟೇನಿಯಸ್ ಆಗಿ ಹೆಂಗೆ ಇದು ಮಾಡುತ್ತಂತ ಒಬ್ಬ ಅದ್ಭುತವಾದಂಥ ಡೈಲಾಗು ರೈಟ್ರು. ಆ್ಯಂಡ್ ನಾಗಭೂಷಣ್ ಅವರು ಅಷ್ಟೇ ಅದ್ಭುತವಾದಂಥ ಡೈಲಾಗ್ಗಳನ್ನ ಬರೆದಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ಸ್ವಾಮಿ ಸರ್ DOP, ಯೂಶ್ವಲಾಗಿ ನಾನು ಯಾವುದೇ ಸಿನಿಮಾ ಕೆಲಸ ಮಾಡೋದಕ್ಕೆ ಹೋದ್ರೂ ಡೈರೆಕ್ಟ್ರಿಗಿಂತ ಸ್ವಲ್ಪ ಜಾಸ್ತಿ ನಾನು ಕೋಆರ್ಡಿನೇಷನ್ ಮಾಡ್ಕೊಳ್ಳೋದು ನಮ್ಮ ಕ್ಯಾಮ್ರಾಮ್ಯಾನ್ಗಳ ಜೊತೆನಲ್ಲಿ. ಒಂದು 2-3 ಡೇಸ್ ತಗೊಳ್ತದೆ, ಯಾವ ರೀತಿ ಶಾರ್ಟ್ ಇಡ್ತಾರೆ, ಯಾವ ರೀತಿ ಬ್ಲಾಕ್ ಇಡ್ತಾರೆ ಅದೆಲ್ಲ. ಬಟ್ ಸ್ವಾಮಿ ನಾನು ಫಸ್ಟ್ ಡೇ ಹೋಗಿ ಫಸ್ಟ್ ಸೀನ್ ಶಾರ್ಟ್ ಮಾಡಬೇಕಾದ್ರೆ ಒಂದೇ ಇದರಲ್ಲೇ ಗೊತ್ತಾಗೋಯ್ತು ಹೌ ಮಚ್ ಇಸ್ ಟ್ಯಾಲೆಂಟೆಡ್ ಅಂತೇಳಿ. ಅಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ. ಸೊ ಇವರೆಲ್ಲ ಸೇರಿ ಒಂದು ಕಟ್ಕೊಟ್ಟಿರೋಂಥ ಪಾತ್ರ ನೀವು ಅಷ್ಟೊಂದು ಹೊಗಳ್ತಾ ಇರೋದಕ್ಕೆ, ಮಾಡ್ತಾ ಇರೋದಕ್ಕೆ ಕಾರಣ ಬಹಳಷ್ಟು ಖುಷಿಯಾಗಿದೆ. ಆ್ಯಂಡ್ ಎಲ್ಲರ ಬಗ್ಗೆ ಹೇಳಿದ್ದಾರೆ. ಧರ್ಮಣ್ಣ ಜೊತೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಮಾಡ್ತಾ ಇರೋದು. ಆ್ಯಂಡ್ ರಚನಾ ಮೇಡಮ್, ಎವ್ರಿ ಡೇ ಚಾಲೆಂಜ್ ಕೊಡ್ತಾ ಇದ್ದೀವಿ. ಒಂದು ದಿವಸ ಅಂತಲ್ಲ, ಈ ಕಡೆ ಸ್ಟೋರಿ ಆಗಲಿ, ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಬಟ್ ಒಬ್ಬೊಬ್ರ ಹತ್ರನೂ ನಾನು ಮಹಾಂತೇಶ್ ಎಷ್ಟು ಡಿಸ್ಕಷನ್ ಮಾಡಿ ಯಾಕೆಂದರೆ ಒಂದು ಪ್ರೊಡ್ಯೂಸರ್ ಹತ್ರ ಒಂದು ಇದಕ್ಕೆ ಅಪ್ರೂವಲ್ ತೊಗೊಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಬಟ್ ಇವಾಗ ನಾವು IT ಕಂಪ್ನಿಲಿ ಯಾವ ಥರ ನಾವು ಮಾಡ್ತೀವಿ, ಇನ್ಕ್ಲೂಡಿಂಗ್ ಬಜೆಟಿಂದ ಹಿಡಿದು ಪ್ರತಿಯೊಂದು ಒಂದೊಂದು ಇದನ್ನು ಅಷ್ಟೇ. ನಾನು ಇವಾಗ ಪ್ರೇಮ್ ಸರ್ ಹತ್ರ ಮಾತಾಡ್ಬೇಕಾರೆ, ನಿರಂಜನ್ ಹತ್ರ ಮಾತಾಡ್ಬೇಕಾರೆ, ಪ್ರತಿಯೊಬ್ಬರ ಹತ್ರನೂ ತುಂಬ ಕಟ್ಟುನಿಟ್ಟಾಗಿ ಹಿಂಗೆ ಇರಬೇಕು, ಹಿಂಗೆ ಆಗಬೇಕು, ಹಿಂಗಾಗತ್ತಾ ಇಲ್ವಾ. ಯಾಕಂದರೆ ಫಸ್ಟ್ ಟೈಮ್ ಪ್ರೊಡ್ಯೂಸರಾಗಿ ಬರಬೇಕಾದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ, ನಾನು ಇವಾಗ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿ ಒಂದು 20 ವರ್ಷದಿಂದ ಎಲ್ಲ ಮೂವೀಸು ನೋಡ್ಕೊಂಡು ಬರ್ತಾ ಇದ್ದೀನಿ. ಯೂಶ್ವಲಿ ನಾನು ನೋಡ್ಬೇಕಂದ್ರೆ ಸೌತ್ ಇಂಡಿಯಾಸ್ ಎಲ್ಲ ಮೂವೀಸು ನೋಡ್ತೀನಿ. ಅದರಲ್ಲಿ ಇವಾಗ ಒಂದು ಕಂಟೆಂಟ್ನ ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ಅದು ಯಾವ ಥರ ಇದಾಗತ್ತೆ. ಆಮೇಲೆ ಮೇಡಮ್ ಅವ್ರಿಗೆ ಯಾಕೆಂದರೆ ಅವಾಗ ಮಹಾಂತೇಶ್ ಇವ್ರಿಗೂ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ಸ್ ಇರುತ್ತೆ, ಕೆಲವೊಂದು ಅದನ್ನು ಫಿಲಪ್ ಮಾಡಬೇಕು. ಮತ್ತು ಆ ಟೈಮಲ್ಲಿ ಡೈಲಾಗ್ ರೈಟ್ರು ಮತ್ತು ಸ್ಕ್ರಿಪ್ಟಿಗೆ ಇಲ್ಲ ಅಂತ ಹೇಳಿದ್ರು 6 ರಿಂದ 8 ತಿಂಗಳು ಟೈಮ್ ಕೊಟ್ವಿ.
ಯಾಕೆಂದರೆ ಒಂದು ಸರಿ ನಾವು ಸೆಟ್ಟಿಗೆ ಹೋಗೋದಕ್ಕಿಂತ ಮೊದಲು ಪ್ರತಿಯೊಂದು ಪಿನ್ ಟು ಪಿನ್ ರೆಡಿ ಮಾಡಿ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೋಗೋಣ. ಬೇರೆ ಯಾವ್ಯಾವ ಏನೇನು ಮಾಡ್ತಾ ಇರುತ್ತೆ ಅದೆಲ್ಲ ಬೇಡ ನಮಗೆ. ಬಟ್ ನಮ್ಮದು ಹೋಗ್ತಾ ಇರ್ಬೇಕಾದ್ರೆ ಎಕ್ಸಾಕ್ಟ್ ಪ್ಲ್ಯಾನಲ್ಲಿ ಹೋಗೋಣ, ಈ ಟೈಮಲ್ಲಿ ಇದನ್ನೇ ಮಾಡೋಣ, ಹಿಂಗೆ ಮಾಡೋಣ. ಅದ್ರ ಪ್ರಕಾರ ಮಾಂತೇಶ್ ಆಗಲಿ, ನಮ್ಮ ಇಡೀ ಚಿತ್ರತಂಡ ನಮಗೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿರಂಜನ್ ಆದರೂ ಆಗ್ಬೋದು, ಪ್ರೇಮ್ ಸರ್ ಆದರೂ ಆಗ್ಬೋದು, ಇನ್ಕ್ಲೂಡಿಂಗ್ ರಚನಾ ಮೇಡಮಿಂದ ಹಿಡಿದು, ಮತ್ತು ನಮ್ಮ ಟೆಕ್ನಿಷಿಯನ್ನು ರಘು ನಿಡೋಳಿ ಸರು, ನಾಗಭೂಷಣ್ ರಾತ್ರಿ 1 ಗಂಟೆ 2 ಗಂಟೆಗೆ ನಮಗೇನಾದ್ರು ಡೈಲಾಗ್ಸಲ್ಲಿ ಪ್ರಾಬ್ಲಮ್ ಆಯಿತು, ಇವಾಗ ನಾಳೆ ಬೆಳಗ್ಗೆ ನಂಗೆ ಶೂಟಿಂಗಿಗೆ ಸರಿಯಾಗಲಿಲ್ಲ, ಅದನ್ನು ಅವರು ಕೋರ್ಡಿನೇಟ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಕೊಡ್ತಾರೆ. ಆ ಥರ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಪ್ರತಿಯೊಂದು, ಯಾಕೆಂದರೆ ಇವಾಗ ಕನ್ನಡ ಇಂಡಸ್ಟ್ರಿ ಆಗಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರೇ ಒಂದು ಏನೇ ಮಾಡ್ತಾರೆ ಅಂತ ಹೇಳಿದಾಗ ಎಕ್ಸಿಕ್ಯೂಟ್ ಪ್ಲ್ಯಾನ್ಗಳು ಕರೆಕ್ಟಾಗಿರಲ್ಲ. ಕೆಲವೊಂದು ಸರಿ ಅದು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಏನೂ ಆಗಬಾರ್ದು. ಪ್ರಾಪರಾಗಿ ಒನ್ ಬೈ ಒನ್ ಕ್ಲೀನಾಗಿ ಸ್ಟೆಪ್ ಮಾಡಿಬಿಟ್ಟು ಪ್ರತಿಯೊಂದು ಟೆಕ್ನಿಷಿಯನಿಂದ ಹಿಡಿದು ಕೋ ಆರ್ಟಿಸ್ಟ್ ಆಗಲಿ, ಪ್ರತಿಯೊಂದು ಸಣ್ಣ ಸಣ್ಣ ಪಾತ್ರಗಳನ್ನು ಕರೆಕ್ಟಾಗಿ ಚೂಸ್ ಮಾಡಿ ಅದನ್ನು ಯಾವ ಥರದ ಕಾರ್ಯರೂಪಕ್ಕೆ ತರಬೇಕು ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ ಮಾಂತೇಶ್ ಅವರು. ಅದಕ್ಕೆ ಗರಿಮಾ ವಸಿಷ್ಠ ಅವರು 100% ಸಪೋರ್ಟು. ಆ್ಯಕ್ಚುಲಿ ಪ್ರೊಡ್ಯೂಸರ್ಗಳು ಪ್ರತಿದಿನ ಸೆಟ್ಟಿಗೆ ಹೋಗಿ ಏನೇನಾಗ್ತಿದೆ ಪ್ರತಿಯೊಬ್ಬರ ಹತ್ರನೂ ಒಡನಾಟ, ಅಲ್ಲಿ ಏನೇನು ಆಗ್ತಾ ಇದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಅವರು ಪ್ರತಿ ದಿವಸನೂ ಚೆಕ್ ಮಾಡೋದು ಅಂತ ಹೇಳ್ತಾರೆ. ಬಟ್ ಅವ್ರು ಚೆಕ್ ಮಾಡೋಕ್ಕೆ ಹೋಗಲ್ಲ. ಆ್ಯಸ್ ಎ ಫ್ರೆಂಡ್ ಥರ ಪ್ರತಿಯೊಬ್ಬರ ಜೊತೆನೂ ಆರಾಮಾಗಿ ಏನೇನು ನಡೀತಿದೆ ಏನು ಅಂತ. ಯಾಕೆಂದರೆ ಅವ್ರಿಗೆ ಇವಾಗ ಕಲಿಯೋ ಆಸೆ ಇದೆ. ಅದನ್ನು ಚೆನ್ನಾಗಿ ನಾವು ಮಾಡಿದ್ವಿ ಅಂದರೆ ಈ ಫಿಲಮ್ ಅವ್ರಿಗೆ ಏನಾದರೂ ಒಂದು ಸರಿ ಇದು ಕ್ಲಿಕ್ ಆಯಿತು ಅಂತ ಹೇಳಿದಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳಿದ್ರು ಕಂಟಿನ್ಯೂಸ್ ಮೂವೀಸ್ಗಳು ಬರ್ತಾ ಇರುತ್ತೆ ಗರಿಮಾ ಅವಿನಾಶ್ ಪ್ರೊಡಕ್ಷನಿಂದ. ಸರ್, ಜನ್ಮದಿನದ ಶುಭಾಶಯಗಳು. ನಿಮ್ಮ ಕನಸೆಲ್ಲ ನನಸಾಗಲಿ. ನೀವೇನು ಅಂದ್ಕೊಂಡಿದ್ದೀರಾ ಮಾತಾಡ್ತಿದ್ವಿ, ಅದೆಲ್ಲ ಈ ವರ್ಷವೇ ಆಗಲಿ ಸರ್, ಸಿನಿಮಾ ರಿಲೀಸ್ ಆಗಿ. ಖುಷಿಯಾಗುತ್ತೆ. ಯಾಕೆಂತಂದರೆ ನಿಮ್ಮ ಪಾತ್ರಗಳನ್ನ ನಾವಿಬ್ಬರು ಇದರಲ್ಲಿ ಪ್ಲೇ ಮಾಡ್ತಾಯಿದ್ದೀವಿ, ಅಂದರೆ ಪತ್ರಕರ್ತರಾಗಿ. ಅಂತಂದರೆ ಇಬ್ಬರು ಒಂದೇ ಚಾನಲಲ್ಲಿ ಇರ್ತೀವಿ ಇರಲ್ಲ. ನಾನು ಬಂದು ಹೋಗ್ತಾ ಇರ್ತೀನಿ. ನನ್ನೊಂಥರ ವಿಚಿತ್ರ ಕ್ಯಾರೆಕ್ಟ್ರು. ನಾನು ಏನು ಬೇಕಾದ್ರೂ ಮಾಡ್ತಿರ್ತೀನಿ, ಯೂಟ್ಯೂಬ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ನನಗೇನು ಅನ್ಸುತ್ತೆ ಅದು ಮಾಡ್ತಾ ಹೋಗ್ತಿರ್ತೀನಿ. ಅದೇ ಆ್ಯಕ್ಚುಲಿ ನೀವು ಕೇಳಿದ್ರಲ್ಲ, ಅಲ್ಲಿ ನಿಮಗೆ ಕಾಮಿಡಿ ಕ್ರಿಯೇಟ್ ಆಗುತ್ತೆ. ಖುಷಿಯಾಗಿದ್ದು ಏನಕ್ಕೆ ಅಂತಂದರೆ ಖಂಡಿತವಾಗ್ಲೂ ಈ ಸಿನಿಮಾದಿಂದ ಯಂಗ್ ಎನರ್ಜೆಟಿಕ್ ಸ್ಟಾರ್ ಹೊರಗೆ ಬರ್ತಾರೆ. ಯಾಕೆಂದರೆ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಆ್ಯಕ್ಷನ್ಸು ಮತ್ತು ಡ್ಯಾನ್ಸು ಮತ್ತು ಅವ್ರ ಪರ್ಫಾರ್ಮೆನ್ಸು ನೋಡಿದಾಗ ಇದು ನಾನು ಆ್ಯಕ್ಚುಲಿ 2ನೇ ಸಿನಿಮಾ ಅವ್ರ ಜೊತೆಗೆ ಮಾಡ್ತಿರೋದು. ಆದರೆ ಇದರಲ್ಲಿ ಬೇರೆಯೇ ರೇಂಜಿಗೆ ಅವರ ಕೆಲವೊಂದು ಏನು ರೋಪ್ ಇಲ್ದಂಗೆ ಅವ್ರು ಮಾಡಿರೋ ಸ್ಟೆಂಟ್ಗಳು ನೋಡ್ಬಿಟ್ಟು ಮೈ ಜುಮ್ ಅನ್ಸ್ಬಿಡ್ತು ನನಗೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಕನ್ನಡಕ್ಕೆ ಯಂಗ್ ಎನರ್ಜೆಟಿಕ್ ಹೀರೋ ಈ ಕಿಡಿಯಿಂದ ಸ್ಪಾರ್ಕಿಂದ ಖಂಡಿತವಾಗ್ಲೂ ಬರ್ತಾರೆ ಸದ್ಯದಲ್ಲೇ ನಿಮ್ಮ ಮುಂದೆ. ನಿಮ್ಗಳೆಲ್ಲ ಆಶೀರ್ವಾದ ಅವ್ರ ಮೇಲೆ ಇರಲಿ. ಹಾಗೆ ನನಗೆ ಇನ್ನೊಂದು ಖುಷಿಯಾಗಿದೆ ಏನಂದರೆ ಮಾಂತೇಶ್ ಸರ್ ಒಂದು ಅದ್ಭುತವಾದ ಕತೆ ಮಾಡ್ಕೊಂಡಿದ್ದಾರೆ. ಅಂತಂದರೆ ಈಗ ನಾವು ಹೇಳ್ತೀವಿ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಥ್ರಿಲ್ಲರ್ ಸಿನಿಮಾ ಬರುತ್ತೆ, ಕನ್ನಡದಲ್ಲಿ ಯಾಕೆ ಬರ್ತಿಲ್ಲ ಅಂತ. ಖಂಡಿತವಾಗ್ಲೂ ಕನ್ನಡದಲ್ಲೂ ಒಳ್ಳೆ ಸಿನಿಮಾ, ಥ್ರಿಲ್ಲರ್ ಸಿನಿಮಾನೇ ಬರುತ್ತೆ. ಥ್ರಿಲ್ಲರ್ ಆ್ಯಕ್ಚುಲಿ ಟೋಟಲಿ ಸಿನಿಮಾ ಬಂದ್ಬಿಟ್ಟು ಥ್ರಿಲ್ಲರು. ಈ ಥ್ರಿಲ್ಲರಲ್ಲಿ ಮುಖ್ಯವಾದ ಪಾತ್ರ ಬಂದ್ಬಿಟ್ಟು ಪ್ರೇಮ್ ಸರು. ನಾನು ಅವರಿಗೆ 2 ವಿಷಯದಲ್ಲಿ ಫ್ಯಾನು. ಒಂದು ಅವರ ಆ್ಯಕ್ಟಿಂಗಿಗೆ, ಇನ್ನೊಂದು ಅವರ ಕನ್ನಡತನಕ್ಕೆ ನಾನು ಹೆವಿ ಬಿಗ್ ಫ್ಯಾನು. ನಾನು ಕೇಳಿದ ತಕ್ಷಣ ನಾನು ಮಾಂತೇಶ್ ಸರಿಗೂ ಹೇಳಿದೆ, ಸರ್ ಈ ರೋಲ್ನ ಯಾರು ಮಾಡ್ತಿದ್ದಾರೆ ಸರ್ ಅಂತ. ಪ್ರೇಮ್ ಸರ್ ಹೆಸರು ಕೇಳಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಯಾಕೆಂದರೆ ಒಬ್ಬ ಕಲಾವಿದನಿಗೆ ಹಸಿವಿರುತ್ತೆ ಈ ಪಾತ್ರಗಳನ್ನು ಮಾಡಬೇಕು ಅಂತ. ಆ ಥರದ್ರಲ್ಲಿ ಒಂಥರ ಹೆಂಗೆ ಬಿರಿಯಾನಿನೇ ಅಂತ ಹೇಳ್ಬೋದು, ಆ ಥರದ್ದೊಂದು ಪಾತ್ರ ಅಷ್ಟು ಅದ್ಭುತವಾಗಿ ಅವರು ಮಾಡ್ತಾರೆ ಅನ್ನೋದಾಗ ಯಾರಿಗೂ ಡೌಟ್ ಇಲ್ಲ, ನನಗಂತೂ ಇಲ್ಲೇ ಇಲ್ಲ. ಖಂಡಿತವಾಗ್ಲೂ ಆ ಪಾತ್ರಕ್ಕೆ ಹೆಸರು ಕೇಳಿದ ತಕ್ಷಣ ಭಾಳ ಖುಷಿ ಆಯಿತು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ನಂಗೆ ಸಿಕ್ತು, ಅದು ನನ್ನ ಅದೃಷ್ಟ. ಥ್ಯಾಂಕ್ ಯು ಸರ್. ಹಾಗೆ ಒಬ್ಬ ನಿರ್ದೇಶಕರ ಕನಸೇನಿರುತ್ತೆ ಅದು ತುಂಬ ಜನ ನಿರ್ದೇಶಕರು ಕನಸು ಕಾಣ್ತಾರೆ. ಅದನ್ನು ನನಸು ಮಾಡೋದು ಪ್ರೊಡ್ಯೂಸರು ಗರಿಮಾ ಮೇಡಮು ಮತ್ತು ಅವ್ರ ತಂಡಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಎಲ್ಲೂ ಒಂದು ಕೊರತೆ ಇಲ್ದಂಗೆ, ಯಾಕೆಂದರೆ ಇಡೀ ಸಿನಿಮಾದಲ್ಲಿ ಒಂದು 60% ನಾನು ಬರ್ತೀನಲ್ವ ಸರ್. ಹಂಗಾಗಿ ನಾನು ಅಲ್ಲ, ಈಗ ಆಲ್ರೆಡಿ ಶೂಟ್ ಮಾಡಿರೋದ್ರಿಂದ ಸೆಟ್ಟಲ್ಲೂ ನೋಡಿದ್ದೀವಿ, ಒಂದು ನಯಾ ಪೈಸದ್ದು ತೊಂದರೆ ಕೊಡ್ದಂಗೆ ವಿಶ್ವಾಸ್ ಅವರು, ಶುಭಮ್ ಅವರು, ಮೇಡಮ್ ಅವರು ತುಂಬ ಅಚ್ಚುಕಟ್ಟಾದ ಪ್ರೊಡಕ್ಷನ್ ಹೌಸು. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಬಂದಿದ್ದಾರೆ. ನಾವು ಅವ್ರನ್ನ ಉಳಿಸ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಉಳಿಸ್ಕೊಂತಾರೆ ಈ ಸಿನಿಮಾದಲ್ಲಿ. ಯಾಕೆಂದರೆ ಅಂಥ ಒಂದು ಕಂಟೆಂಟು ಪ್ರೇಮ್ ಸರ್ ನೀವೆಲ್ಲ ಹೇಳಿದ್ರು ನೆಗೆಟಿವ್ ಶೇಡ್ ಅಂತ, ಸುಮ್ಮನೆ ಮಾಡಲ್ಲ. ಯಾಕೆಂದರೆ ಅವರು ಅಷ್ಟು ನಾಲೆಡ್ಜ್ ಇಲ್ದಲೆ ಕ್ಯಾರೆಕ್ಟರ್ ಅಂತ ಒಪ್ಕೊಳ್ಳಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಅಂಥ ಒಂದು ಅದ್ಭುತ ಕ್ಯಾರೆಕ್ಟರ್ ಪ್ರೇಮ್ ಸರ್ದು. ಆಮೇಲೆ ರಚನಾ ಮೇಡಮ್ ಅವ್ರ ಜೊತೆನೂ ಕೂಡ ಇದು ಮೊದಲನೇ ಸಿನಿಮಾ, ಕಾಂಬಿನೇಷನು ಇದೆ ಅಲ್ವಾ ಮೇಡಮ್? ಖಂಡಿತವಾಗ್ಲೂ ನೀವೇನು ಅನ್ಕೊಂತೀರಾ ಅದನ್ನು ಮೀರಿ ಒಂದೊಳ್ಳೆ ಸಿನಿಮಾ ಬರ್ತಿದೆ, ಥ್ರಿಲ್ಲರ್ ಸಿನಿಮಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಸಿನಿಮಾ ಸ್ಪಾರ್ಕ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.
ಅಲ್ಲಲ್ಲ ಕಾಂಬಿನೇಷನ್ ಸರ್. ನೆಕ್ಸ್ಟ್ ಇರಲಿಲ್ಲ ಅಂದ್ರೆ ಹಾಕ್ಲಿ ಇನ್ನೊಂದು ಇನ್ನೂ ಇದೆಯಲ್ಲ ಸರ್. ವಿಶ್ವಾಸ್ ಸರ್. ಇಲ್ಲ ಅಲ್ಲ ಕಡೆ ಬನ್ನಿ. ಆದ್ರಿಂದ ಇವತ್ತು ಅವರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ, ತಂದೆ ಕೈಯಿಂದ ಟೀಸರ್ ಲಾಂಚ್ ಆಗಿದೆ, ಹಾಗೆ ಜ್ಯೋತಿ ಮ್ಯಾಮ್ ಕೂಡ ಬಂದಿದ್ದಾರೆ. ಬಹುಶಃ ಒಳ್ಳೆ ಪಾರ್ಟ್ನರ್ ನಾವು ನೋಡ್ತಾ ಇರ್ತೀವಿ, ಈವನ್ ಇನ್ಸ್ಟಾಗ್ರಾಮಿಂದ ಹಿಡಿದು ಪರ್ಸನಲ್ ಲೈಫ್ವರೆಗೂ ಕೂಡ ಅವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಸೊ ಬಂದಿರುವಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇದೀಗ ಕೇಕ್ ಕಟ್ಟಿಂಗ್ ಇರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.